ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳಾಗಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಪದಗ್ರಹಣ ಮಾಡುವ ಔಪಚಾರಿಕ ಸಮಾರಂಭ ಇಂದು ಜರುಗಿತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳಾಗಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರ ಔಪಚಾರಿಕ ಪದಗ್ರಹಣ ಸಮಾರಂಭ ಜರುಗಿತು. ಪೂಜ್ಯ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪಾಜಿಯವರು ಇಂದು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿ ಅಧಿಕಾರ ಸ್ವೀಕರಿಸುವ ಮೂಲಕ ಕಲ್ಯಾಣ ಕರ್ನಾಟಕದ ಮೊದಲ ಮಹಿಳಾ ಕುಲಾಧಿಪತಿಗಳು ಹಾಗೂ ಇಡೀ ಕರ್ನಾಟಕ ರಾಜ್ಯದ ಎರಡನೆಯ ಮಹಿಳಾ ಕುಲಾಧಿಪತಿಗಳು ಎಂದು ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ. ಇನ್ನು ಈ ಸಮಾರಂಭದ ಮೂಲಕ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಅನುಭವ ಮಂಟಪಕ್ಕೆ ಶ್ರೀ ಶರಣಬಸವೇಶ್ವರ ದಾಸೋಹ ಮಹಾಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಹೆಸರನ್ನ ಇಡಲಾಯಿತು. Formal assumption of the office of the President of the Sangha and the Chancellor of the University, I pray Lord Shanabasva for blessing Matosri Dr. Avaji for the robust leadership. On behalf of the Sharana Samsthana, the Sangha and all the sister institutions of all our 4 campuses of the Sangha and Shanabasva University, the management members, officers, directors, principals, heads of the institutions, deans, chairpersons, faculty members, staff members and students, I extend a warm welcome to Matosri Dr. Dakshayani Avaji. It's my honor to welcome the 9th Mahadasava Peethadipati of the Sharanabasaveshwara Samsthana, Pujya Dodappa Appaji, the youngest Peethadipati in the history of Sharana Samsthana. Welcome you. It is also my honor to warmly welcome our beloved sisters, Namma Atmiya Tangiyavaru, Kumari Shivani, Kumari Bhavani and Kumari Maheshwari for their gracious presence. ವಿಭೂತಿಯ ಆರಾಧ್ಯ ದೇವರಾದ ಮಹಾದಾಸರು ಶರಣಬಸವೇಶ್ವರರಿಗೆ ವಂದಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ವಂದಿಸಿ, ನನ್ನ ಅಜ್ಜನವರಿಗೆ ವಂದಿಸಿ, ಅಪ್ಪಾಜಿ ಹಾಗೂ ಅವ್ವಾಜಿಯವರಿಗೆ ವಂದಿಸಿ, ಎಲ್ಲರಿಗೂ ಶರಣಾರ್ಥಿ. ವಿದ್ಯಾಭಂಡಾರಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸವ ಅಪ್ಪಾಜಿಯವರ ಆಶೀರ್ವಾದದಿಂದ ನಮ್ಮ ಅಪ್ಪಾಜಿಯವರ ಕಾರ್ಯವನ್ನು, ಸಂಸ್ಥಾನದ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ. ಸಂಘ ಸಂಸ್ಥಾನವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸೋಣ. ಇಷ್ಟು ಹೇಳಿದ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ, ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಮಹಾರಾಜ್ ಕಿ. ನಮ್ಮ 1993ರಲ್ಲಿ ಅಂದರೆ ಡಿಸೆಂಬರಿನಲ್ಲಿ ವಡಗಾಂವದಿಂದ ಅಪ್ಪಾಜಿಯವರು ನಮ್ಮ ಮಹಾಲಕ್ಷ್ಮಿ ಥರ ಅಲ್ಲಿನ ಆನೆ ಮೇಲೆ ಅಂಬಾರಿ ಮೇಲೆ ತಂದು ಇಲ್ಲಿ ಲಕ್ಷ ದೀಪೋತ್ಸವದಿಂದ ಬರಮಾಡಿಕೊಂಡು ನಮ್ಮ ದಾಕ್ಷಿಣಾತ್ಯವರಿಗೆ ನಮ್ಮ ಸಂಸ್ಥೆಗೆ ಬರಿ ಮಾಡಿಕೊಂಡ್ರು 1993ರಲ್ಲಿ ಅಪ್ಪಾಜಿಯವರು. ಅಂದರೆ ಸುಮಾರು 32 ವರ್ಷಗಳ ಅದು. ಅವು ಬಂದಾಗ ಅವಾಜಿಯವ್ರಿಗೆ ಏನೂ ಅಂದರೆ ಯಾರ ಮಕ್ಕಳಿಗೂ ತಮ್ಮ ಗಂಡು ಮನೆಗೆ ಬಂದಾಗ ಏನೂ ಕಲ್ತಿರಂಗಿಲ್ಲ, ತವ್ರ ಮನೆಗೆ ಬಂದ ಮೇಲೆ ಕಲಿಯೋದು ಎಲ್ಲ ಅಂತ. ನಮ್ಮ ವಿದ್ಯಾಭ್ಯಾಸ ಬಿಟ್ಟು ಮತ್ತೇನು ಅನುಭವ ಇರೋದಿಲ್ಲ. ಆದರೆ ಅಪ್ಪಾಜಿಯವರು ಇಲ್ಲಿ ಬಂದ ಮೇಲೆ 32 ವರ್ಷ ಕಾಲ ಅಪ್ಪಾಜಿಯವ್ರ ಜೊತೆ ಅವರ ಜೀವನ ಸಾಗಿಸಿ ಹೆಚ್ಚೆಗೂ ಅಪ್ಪಾಜಿಯವರು ಅವರಿಗೆ ಭಾಳ ದೊಡ್ಡ ಇದರಿಂದ ಬೆಳೆಸಿದ್ದಾರೆ. ಹಂತವಾಗಿ ಅವರಿಗೆ ಬೆಳೆಸಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಅವ್ರದ್ದು ಇದು ನೋಡುವಾಗ ಅಪ್ಪಾಜಿಯವರು 2016ರಲ್ಲಿ
ಅಪ್ಪ ದಾಕ್ಷಿಣ್ಯ ತಯಾರಿಗರಿಗೆ 2016ರಲ್ಲಿ ಎಂಟ್ರಿ ಮಾಡಿದ್ರು ನಮ್ಮ ಸಂಸ್ಥೆಗೆ ಎಂಟ್ರಿ ಮಾಡಿ ಡೈರೆಕ್ಟಾಗಿ ಕಾರ್ಯಾಧ್ಯಕ್ಷ ಮಾಡಿದ್ರು ಅಪ್ಪಾಜಿಯವರು. ಅದನಂತರ ಅದರಲ್ಲೂ ಕೂಡ ಹಂತವಾಗಿ ಅವರಿಗೆ ಯಾವ್ದು ಏನು ಮಾಡಬೇಕು ಅಂತ ತಿಳಿಸ್ತಾನೆ ಬಂದಿದ್ದಾರೆ ಅಪ್ಪಾಜಿಯವರು. ಈಗಂತೂ ಕಡೆಗೆ ಅಪ್ಪಾಜಿಯವರು ಅವರಿಗೆ ಯಾವುದೋ ಮಾತಿಗೆ ನಿಮ್ಮ ತಂಗಿ ಕಿತ್ತೂರಲ್ಲಿ ಚೆನ್ನಮ್ಮಾಗಿದೆ ಅಂತ ನನಗೆ 2-3 ಸಲ ಅಂದಿದ್ದಾರೆ ಅಪ್ಪಾಜಿಯವರು. ಅಂದ್ರೆ ಧೈರ್ಯ ಆಗಿದ್ದಾರೆ ಅಂತ ಹೇಳಿದ್ರು. Much affectionately and widely known as Matoshri Avaji, to take over this reign as the President of Sharanabasaveshwara Vidyavardhaka Sangha and the Chancellor of Shanbasva University. Matoshri Avaji, may your wisdom illuminate the path of knowledge and may your leadership inspire generations to come. Congratulations Avaji on becoming the Chancellor. We couldn't be prouder. Resorting to the immortal words of Basavana's precept of work is worship, I quote, Kayakave Kalyanakke Sakshi, Kayakave Kailasa. These words remind us that dedicated work is the truest form of worship, and such a service itself is the pursuit of the divine. Today, as we gather here in this sacred Samsthana, we find ourselves at the dawn of a new era. ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿರುವ ಪೂಜ್ಯ ದೊಡ್ಡಪ್ಪ ಎಸ್ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಇವತ್ತೊಂದು ಬಹುದೊಡ್ಡ ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ಹೊತ್ತುಕೊಂಡು ನಮ್ಮೆಲ್ಲರ ಮಧ್ಯದಲ್ಲಿರುವ ಪೂಜ್ಯ ಅವ್ವ ಅವರ ಪಾದಕ್ಕೆ ಶರಣೆಂದು ಸಂಘದ ಕಾರ್ಯದರ್ಶಿಗಳಾದ ಮಾನ್ಯ ದೇಶಮುಖಣ್ಣ ಅವರೇ, ಅವಿಸ್ಮರಣೀಯ ಅಭಿಮಾನದ ಅನನ್ಯವಾದ ಕ್ಷಣ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಅಂದರೆ ಈಗ ಒಂದು 18-20 ದಿವಸದ ಹಿಂದೆ ನಮ್ಮಿಂದ ಅಗಲಿದ ಪೂಜ್ಯ ಅಪ್ಪ ಅವರು ಇಲ್ಲ ಅನ್ನುವಂತಹ ಒಂದು ನೆನಪಿನ ನಡುವೆ ನಾ ತಮ್ಮವ್ರಿಗೆ ಅನ್ನಕತ್ತಿದ್ದೆ, ಅಪ್ಪಾಜಿ ತಮ್ಮ ನಂಗೆ ಭಾಳ ಕಷ್ಟ ವಿಷಯ ಆಗ್ಯದ, ಅಪ್ಪಾಜಿ ಇಲ್ಲ ನನಗೆ ಒಂಥರ ನೋವು ಆಗ್ತದೆ ಅಂದ್ರೆ, ಅವ್ವಾಜಿ ನೀವು ಎಷ್ಟು ಯಾಕೆ ಹಳೆ ಮಾಡ್ಕೋತೀರಿ, ಅಪ್ಪಾಜಿ ನಂಬಲ್ಲೇ ಅದ, ನಮ್ಮ ಸಂಗಟೆ ಅದಾರ ಅಂತ ಯಾವಾಗಲೂ ನಂಗೆ ಹೇಳ್ತಾರೆ. ಹಾರ್ಕುಡಪ್ಪವ್ರಿಗೆ ನಾವು ಏನೋ ಫೋನ್ ಮಾಡಿದ್ದೆ, ನಂಗೆ ಇದು ಚಾರ್ಜ್ ಇದನ್ನು ಕೊಡಕತ್ತಾರ್ರಿ ಅಧ್ಯಕ್ಷರ ಸ್ಥಾನ ಅಂತ. ಅಪ್ಪವ್ರು ಹಾರ್ಕುಡಪ್ಪವ್ರಿಗೆ ಹೇಳಿದ್ರು, ಅಪ್ಪವ್ರು ನನ್ನ ಕನಸಿನಾಗ 1 ತಾಸು ಬಂದು ಮಾತಾಡ್ಯಾರ್ರಿ, ನಾ ಎಲ್ಲೂ ಹೋಗಿಲ್ಲ, ನೀವೆಲ್ಲ ಯಾಕೆ ಹೇಳಕತ್ತೀರಿ, ನಾನು ನಿಮ್ಮ ಜೊತೆನೇ ಇದ್ದೀನಿ ಅಂತ ಹೇಳ್ಯಾರ ಅಂತ ಹೇಳಿ ಹಾರ್ಕುಡಪ್ಪವ್ರು ಅಂತ ಹೇಳಿದ್ರು. ಅದಕ್ಕೆ ನನಗೆ ಅನಿಸ್ತಾ ಇದೆ, ಅಪ್ಪವ್ರು ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿ ನನಗೆ ಹೇಳಲು ಅನಿಸ್ತಾ ಇದೆ. ಅಪ್ಪಾಜಿ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯ ನಮ್ಮ ಮುಖಾಂತರ ಮಾಡಿಸುತ್ತಿದ್ದಾರೆ ಎನ್ನುವ ಭಾವ ನಮ್ಮಲ್ಲಿದೆ. ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಮಗೆ ಹೆಚ್ಚಿನ ಶಕ್ತಿ ತುಂಬಿ ನಡೆಸುತ್ತಿದ್ದಾರೆ ಅಂತ ನನಗನ್ನಿಸ್ತದೆ. ನಮ್ಮೆಲ್ಲರಿಗೂ ದಾರಿದೀಪ ಆಗಿದ್ದಾರೆ ನಿಮ್ಮ ಅಪ್ಪಾಜಿಯವರು. ಹೆಚ್ಚಿನ ಸಾಧನೆಗಳು ನಮ್ಮ ಮುಖಾಂತರ ಮಾಡಿಸುತ್ತಾರೆ ಮತ್ತು ಅವರು ಇನ್ನೂ ಸಂಸ್ಥಾನ ಹೆಚ್ಚಿನ ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ತಾರೆ ನಮ್ಮ ಮುಖಾಂತರ ಅಂತ ನನಗನ್ನಿಸ್ತಾ ಇದೆ. ಅವರ ಧ್ಯೇಯ ಉದ್ದೇಶ ನಮ್ಮೆಲ್ಲರಿಗೂ ಒಪ್ಪಿಸಿದ್ದಾರೆ. ಅದೆಲ್ಲರೂ ನಾವು ನೀವು ಕೂಡಿ ನಡೆಸ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿ ಹೇಳಲು ಬಯಸುತ್ತೇನೆ. ಆಮೇಲೆ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ನೆಟ್ಟ ಸಸಿಯನ್ನು ನನ್ನ ಯಜಮಾನರಾದ ನಿಮ್ಮ ಅಪ್ಪಾಜಿಯವರು ಪೂಜ್ಯ ಡಾಕ್ಟರ್ ಶಂಬಸಪ್ಪ ಅಪ್ಪ ಅವರು ಬಹಳ ಹೆಮ್ಮರವಾಗಿ ಬೆಳೆಸಿದ್ದಾರೆ. 1918ರಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮೊದಲ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸಿದ್ದಾರೆ. 1934ರಲ್ಲಿ ಅವರು ಮಹಾದೇವಿ ಕನ್ಯಾ ಶಾಲೆ ಪ್ರಾರಂಭಿಸಿದರು. ಮಹಿಳಾ ಶಿಕ್ಷಣಕ್ಕೆ ನಾಂದಿ ಪ್ರಾರಂಭಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದರು. 1957ರಲ್ಲಿ ಶರಣಬಸವೇಶ್ವರ ಸಂಘವನ್ನು ದಾಖಲೆ ಮಾಡಲಾಯಿತು ಮತ್ತು ಪ್ರಾರಂಭಿಸಲಾಯಿತು. ಭವಿಷ್ಯದಲ್ಲಿ ಸಮಾಜ ಬೆಳೆಸಲು ಸೇವೆ ಮಾಡಿ ಸಂಘ ಬಲವಾದ ಅಸ್ತಿತ್ವವನ್ನು ಪಡೆಯಿತು.
ಶಿಕ್ಷಣದ ಕ್ರಾಂತಿಯನ್ನು ಮಾಡಲಾಯಿತು. ಜ್ಞಾನದಾಸೋಹ ಮತ್ತು ಅನ್ನದಾಸೋಹದಿಂದ ಲಕ್ಷಾಂತರ ಮಕ್ಕಳು ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈ ಭಾಗಕ್ಕೆ ಶರಣಬಸವೇಶ್ವರ ಸಂಸ್ಥಾನ ಸಂಘ ಕಾಮಧೇನು ಕಲ್ಪವೃಕ್ಷದಂತೆ ಕಾರ್ಯ ಮಾಡುತ್ತಿದೆ. ಈ ಸಮಾರಂಭದಲ್ಲಿ ಉಮಾತಾಯಿ ಧರ್ಮರಾಜ್ ಕಾಡಾದಿ, ಬೀನಾ ಅರುಣ್ ಸೋಮಣ್ಣ, ರಾಜಾ ಭೀಮಳ್ಳಿ, ಶರಣಬಸಪ್ಪ ನಿಷ್ಠಿ ಮತ್ತು ಪರಿವಾರ, ಬಸವರಾಜ್ ದೇಶ್ಮುಖ್, ಡಾಕ್ಟರ್ ವೀರನಾಥ್ ಮಹಾರಾಜ್ ಮತ್ತು ಪರಿವಾರ, ಅರುಣ್ ಕುಮಾರ್ ಪಾಟೀಲ್, ಉದಯ್ ಕುಮಾರ್ ಚಿಂಚೋಳಿ, ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್, ಅನಿಲ್ ಕುಮಾರ್ ಬಿಡವೆ, ಲಕ್ಷ್ಮೀ ಪಾಟೀಲ್ ಮಾಕಾ, ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಸೇರಿದಂತೆ ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 9ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ, ಅವ್ವಾಜಿಯವರ ಸುಪುತ್ರಿಯರಾದ ಕುಮಾರಿ ಶಿವಾನಿ ಭವಾನಿ ಮತ್ತು ಮಹೇಶ್ವರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬಸವ ಸಂಸ್ಕೃತಿ ಅಭಿಯಾನದ ನಿಮಿತ್ತ ಮಂಗಳವಾರ ಸಾಯಂಕಾಲ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದ ಮಾರ್ಗವಾಗಿ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇರುವ ಪೂಜ್ಯ ಶ್ರೀ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದವರೆಗೆ ಸಾಮರಸ್ಯದ ಭವ್ಯ ಮೆರವಣಿಗೆ ಜರುಗಿತು. ಬಸವ ಸಂಸ್ಕೃತಿ ಅಭಿಯಾನದ ನಿಮಿತ್ತ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದ ಮಾರ್ಗವಾಗಿ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದವರೆಗೆ ವೈಭವದ ಸಾಮರಸ್ಯ ಮೆರವಣಿಗೆ ನಡೆಯಿತು. ಹಲವು ಮಠಾಧೀಶರ ನೇತೃತ್ವದಲ್ಲಿ ಮಹಿಳೆಯರು ತಲೆಯ ಮೇಲೆ ವಚನ ಸಾಹಿತ್ಯ ಹೊತ್ತು ಸಾಗಿದರು. ಡೊಳ್ಳು ಕುಣಿತ, ಶರಣರ ವಚನಗಳು ಮೊಳಗಿದವು. ನಡುವೆ ಮಳೆ ಬಂದರೂ ಕೂಡ ಕೊಡೆ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದರು. ನಂತರ ವೇದಿಕೆಯ ಕಾರ್ಯಕ್ರಮ ಜರುಗಿತು. ಬಸವ ಸಂಸ್ಕೃತಿ ಅಭಿಯಾನದ ಸಮಿತಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಭಾಲ್ಕಿ ಹಿರೇಮಠ ಸಂಸ್ಥಾನ ಹಾಗೂ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ, ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್, ಶರಣಬಸವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಸಾರಿಕಾದೇವಿ ಕಾಳಗಿ, ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗದಗ ಡಂಬಳ ತೋಂಟದಾರ್ಯ ಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿ, ಜಗದ್ಗುರು ಡಾಕ್ಟರ್ ಸಾರಂಗದರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಪೂಜ್ಯ ಗುರುಬಸವ ಪಟ್ಟದೇವರು, ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿ, ಅಥಣಿಯ ಪ್ರಭು ಚನ್ನಬಸವ ಸ್ವಾಮೀಜಿ, ಮುರುಘರಾಜೇಂದ್ರ ಸ್ವಾಮೀಜಿ, ಅಲ್ಲಮಪ್ರಭು ಸ್ವಾಮೀಜಿ, ಕರುಣೇಶ್ವರ ಸ್ವಾಮೀಜಿ, ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್, ಬಸವ ಸಂಸ್ಕೃತಿ ಅಭಿಯಾನ ಸಮಿತಿಯ ಕಲಬುರಗಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೋಡಲಹಂಗರಗ, ಡಾಕ್ಟರ್ ಶ್ರೀಶೈಲ್ ಘೋಳಿ, ಸಂಗಮೇಶ್ ನಾಗನಹಳ್ಳಿ, ರಾಜ್ಕುಮಾರ್ ಕೋಟೆ, ಶಿವಶರಣ ದೇಗಾಂವ್, ಪ್ರಭುಲಿಂಗ್ ಮಹಗಾಂವ್ಕರ್, ಆರ್ಜಿ ಶಟಗಾರ್, ಅಮರನಾಥ್ ಸಾಹು, ಸಂಜೀವ್ ಕುಮಾರ್ ಪಾಟೀಲ್, ಜಗನ್ನಾಥ ಪಟ್ಟಣ ಶೆಟ್ಟಿ, ಸೋಮಶೇಖರ್ ಮೂಲಿಗೆ, ಶರತ್ಚಂದ್ರ ಸ್ವಾಮೀಜಿ ಸೇರಿದಂತೆ ಇತರೆ ಅನೇಕ ಜನ ಬಸವಾಭಿಮಾನಿಗಳು ಭಾಗವಹಿಸಿದ್ದರು. ಬೆಳಗ್ಗೆ ಸಂವಾದ ಕಾರ್ಯಕ್ರಮ ನಡೀತು. ಬಹಳ ಅದ್ಭುತ ಕಾರ್ಯಕ್ರಮ ನಡೀತು. ನಾವು ನಿರೀಕ್ಷೆ ಮಾಡಿರಲಿಲ್ಲ ಸಣ್ಣ ಮಕ್ಕಳು ಇಷ್ಟು ಗಂಭೀರವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಬಸವಣ್ಣನ ಸಂದೇಶ ಅವರಿಗೆ ಮುಟ್ಟಿದೆ, ಎಲ್ಲಿ ಅವರಿಗೆ ಬಸವಣ್ಣನ ಬಗ್ಗೆ ಅಭಿಮಾನ ಬೆಳೆದಿದೆ ಅನ್ನುವಂಥದ್ದನ್ನು ಬೆಳಗ್ಗೆ ನಡೆದಂಥ ಸಂವಾದದಲ್ಲಿ ನಮಗೆ ಗೊತ್ತಾಯಿತು. ಇದು ಭಾಳ ಅದ್ಭುತ ಕೆಲಸ, ಭಾಳ ಅದ್ಭುತ ಕೆಲಸ. ಈ ವಯಸ್ಸಾದವರಿಗೆ ಏನು ಹೇಳಿದ್ರು ಏನು ಕೇಳ್ತಾರೋ ಅಂತ ಗೊತ್ತಿಲ್ಲ, ಆದರೆ ಮಕ್ಕಳು ಏನು ಹೇಳೋದನ್ನು ಕೇಳ್ತಾರೆ, ಪಾಲಿಸ್ತಾರೆ.
ಅವರನ್ನು ನಾವು ಟಾರ್ಗೆಟ್ ಮಾಡಬೇಕು. ಬಸವ ಧರ್ಮದ ಬಗ್ಗೆ ಇನ್ನೂ ಅನೇಕ ಜನ ಮಾತನಾಡ್ತಾರೆ, ನಾನು ಹೆಚ್ಚಿಗೆ ಹೇಳೋದಿಲ್ಲ. ಬಸವ ಧರ್ಮ ಹೆಮ್ಮರವಾಗಿ ಬೆಳೀತಿತ್ತು, ಬೆಳಿಬೇಕಾಗಿತ್ತು. ಆದರೆ ನಾವು ಕೂಡ ತಪ್ಪು ಮಾಡಿದ್ದೇವೆ. ಯಾರು ಲಿಂಗಧಾರಣೆ ಮಾಡಿಕೊಂಡಿದ್ರು, ಲಿಂಗಾಯತತೆ ಬಿಟ್ಟು ಅವರು ಹಿಂದುಳಿದ ವರ್ಗದವರಾಗಿರ್ಬೋದು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಅವರನ್ನು ನಾವು ಯಾರೂ ಕೂಡ ಹತ್ತಿರ ಕರ್ಕೊಳ್ಳಿಲ್ಲ, ಒಪ್ಕೊಳ್ಳಿಲ್ಲ. ಇದು ಭಾಳ ದೊಡ್ಡ ತಪ್ಪಾಗಿದೆ. ಇವತ್ತು ಕಾಲ ಮಿತಿ ಮೀರಿಲ್ಲ. ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀನಿ, ಇದು ಬಸವಣ್ಣನದು ಧರ್ಮ, ಇದು ಜಾತಿ ಅಲ್ಲ, ಇದೊಂದು ಧರ್ಮ. ಇವತ್ತು ಕೂಡ ಯಾರು ಲಿಂಗಧಾರಣೆ ಮಾಡಿದ್ದಾರೆ ಅವರನ್ನೆಲ್ಲ ನಾವು ತಂದು ಒಪ್ಕೋಬೇಕು. ಆವಾಗ ಬಸವ ಧರ್ಮ ಬೆಳೀತದೆ, ಅದರ ಬಗ್ಗೆ ಇನ್ನೂ ಜಾಸ್ತಿ ಪ್ರಸಾರ ಆಗ್ತದೆ. ಇವತ್ತು ಕರ್ನಾಟಕ ಸರ್ಕಾರ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ, ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆಯನ್ನು ಬೆಂಗಳೂರಲ್ಲಿ ಕೊಟ್ಟು ಇವತ್ತು ಕಲಬುರಗಿಗೆ ಈ ಒಂದು ಅಭಿಯಾನ ಇವತ್ತು ತಲುಪಿದೆ. ಈ ಶ್ರೀಗಳು ಹೇಳಿದಾಗೆ 5ನೇ ತಾರೀಕು ಬೆಂಗಳೂರಲ್ಲಿ ಒಂದು ಭಾಳ ಬೃಹತ್ ಒಂದು ಸಮಾರಂಭದ ಒಂದು ಕಾರ್ಯಕ್ರಮದ ಒಂದು ಉದ್ದೇಶನೂ ಕೂಡ ಇದೆ. ಇವತ್ತು ಬಸವ ತತ್ವ ಮತ್ತು 12ನೇ ಶತಮಾನದ ಬಸವಾದಿ ಶರಣರ ಇವತ್ತು ಈ ತತ್ವವನ್ನು ನಾವು ಮುಂದಿನ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಇದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇವತ್ತು ದಿನೇ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಮಕ್ಕಳು, ವಿಶೇಷವಾಗಿ ಹಿಂದಿನ ಪೀಳಿಗೆ ಇವತ್ತು ಬಸವ ತತ್ವವನ್ನು ನಾವು ಮರಿತಾ ಇದ್ದೀವಿ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ನಾವು ಮಾರ್ಗವನ್ನು ತೋರಿಸ್ತಾ ಇದ್ದರೆ ಖಂಡಿತವಾಗಿ ಮುಂದೆ ಇವತ್ತು ಈ ಬಸವ ತತ್ವ ಮತ್ತು ಬಸವಾದಿ ಶರಣರ ಏನು ಪ್ರಯತ್ನ ಇತ್ತು, ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶನ ಇತ್ತು, ಅದನ್ನು ನಾವು ಕಳ್ಕೊಳ್ತೀವಿ ಅಂತಕ್ಕಂಥ ಭಾವನೆ ಇವತ್ತು ನಮ್ಮೆಲ್ಲರಿಗೂ ಇರಬೇಕಾಗಿದೆ. ವಿಶೇಷವಾಗಿ ನಮ್ಮ ಮಕ್ಕಳನ್ನು ನಾವು ಈಗ ತಾನೇ ನಮ್ಮ ಉಪನ್ಯಾಸಕರು ಕೂಡ ಹೇಳಿದ ಹಾಗೆ ಇವತ್ತು ನಮ್ಮ ಮಕ್ಕಳನ್ನು ನಾವು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಯಾವ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಂದರೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಬಸವಾದಿ ಶರಣರು ಏನು ಹೇಳಿಕೊಟ್ಟಿದ್ದಾರೆ, ವಚನ ಸಾಹಿತ್ಯದಲ್ಲಿ ಯಾವ ರೀತಿ ನಾವು ಬದುಕಬೇಕು ಅಂತ ನಮ್ಮ ಎಲ್ಲ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಇದೊಂದು ಭಾಳ ಒಂದು ಸೈಂಟಿಫಿಕ್ಕು ಆಗಿರ್ತಕ್ಕಂಥ ಒಂದು ಧರ್ಮ ಇದು. ಬಹುತೇಕ ಮಠಾಧಿಪತಿಗಳ ಒಕ್ಕೂಟದಿಂದ ಏನೊಂದು ಪ್ರಯೋಜನ ಅದ ಅಂದರೆ, ಬಹುತೇಕ ಇನ್ನೂ ಜನಸಾಮಾನ್ಯರಲ್ಲಿ ಮಠಾಧಿಪತಿಗಳ ಬಗ್ಗೆ ಶ್ರದ್ಧೆ ವಿಶ್ವಾಸ ಅದ ಅನ್ಲಿಕ್ಕೆ ನಿನ್ನ ಬಾಗೇವಾಡಿ ಕಾರ್ಯಕ್ರಮ, ಇವತ್ತು ಕಲಬುರಗಿ ಕಾರ್ಯಕ್ರಮನೇ ಅದಕ್ಕೆ ಸಾಕ್ಷಿ. ಅದು ನಿನ್ನ ಬಾಗೇವಾಡಿಯಲ್ಲಂತೂ ಭಾಳ ಬಾಗೇವಾಡಿ ಇತಿಹಾಸದಾಗೆ ಮೊಟ್ಟ ಮೊದಲು ಬಸವ ತತ್ವದ ಕಾರ್ಯಕ್ರಮ ಅಂದರೆ ಇಂಥ ಅದ್ಭುತ ಮೆರವಣಿಗೆ ಅಂದರೆ ಇದೇ ರೀ ಅಂತ ಎಲ್ಲರೂ ಗ್ರಾಮಸ್ಥರೆಲ್ಲರೂ ನನ್ನ ಮುಂದೆ ಹೇಳಿದರು. ಅಂಥ ಕಾರ್ಯಕ್ರಮ ಇದು ಆಯಿತು. ಈಗ ನಾನು ಮುಖ್ಯವಾಗಿ ಇಲ್ಲಿ ಮಾನ್ಯ ಶರಣಪ್ರಕಾಶ್ ಪಾಟೀಲ್ರಿದ್ದಾರೆ, ನಮ್ಮ BR ಪಾಟೀಲ್ರಿದ್ದಾರೆ, ಅವರಿಬ್ಬರು ನಮ್ಮ ಮಾತು ಕೇಳಬೇಕು. ಇವತ್ತು ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದು ಸಮೇತ ಪರಮಪೂಜ್ಯ ಗದಗಿನ ತೋಂಟದಾರ್ಯ ಜಗದ್ಗುರುಗಳ ಸನ್ನಿಧಾನದಲ್ಲಿ ನಾವು ಸುಮಾರು 100-150 ಮಠಾಧಿಪತಿಗಳು ಹೋಗಿ ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಅದನ್ನು ಎಲ್ಲರೂ ಒಂದೊಂದು ಯಾಕೆ ಸಾಂಸ್ಕೃತಿಕ ನಾಯಕ ಕೊಡಬೇಕು ಅಂತ ಕಾರಣಗಳನ್ನು ಹೇಳಿ ಕೆಲವು ಸಾಹಿತಿಗಳು ಅದರಲ್ಲಿ ತಿಳಿಸಿದಾಗ ಸಿದ್ದರಾಮಯ್ಯನವರು ಒಂದು 10 ದಿನಗಳ ಒಳಗಾಗಿಯೇ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ನಾನು
ಒಂದು ಅನಿಸಿಕೆಯನ್ನು ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಬಹಳ ಸಂತೋಷ. ಇವತ್ತು ಪಠ್ಯಗಳಲ್ಲಿ ಬಸವಣ್ಣನ ತತ್ವ ಆಗಬೇಕು. ಭಾಳ ಜನ ಏನು ತಿಳ್ಕೊಂಡಾರ ಅಂದ್ರೆ ಪಠ್ಯ ಅಂದ ಕೂಡಲೇ ಕನ್ನಡದಾಗ ಒಂದು ಪಾಠ ಕೊಟ್ರೆ ಮುಗೀತು ಅಂತ ತಿಳ್ಕೊಂಡಾರ. ಸೆಪ್ಟೆಂಬರ್ 5ರಂದು ಬಸವೇಶ್ವರ ಬೋಧನಾ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಅತ್ಯಾಧುನಿಕ ತುರ್ತು ನಿಗಾ ಘಟಕದ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 5, 2025ರಂದು ಶುಕ್ರವಾರದ ದಿನ ಪ್ರತಿಷ್ಠಿತ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಹೊಂದಿಕೊಂಡಿರುವ ಬಸವೇಶ್ವರ ಬೋಧನಾ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ತುರ್ತು ಚಿಕಿತ್ಸಾ ವಿಭಾಗದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. 5ನೇ ತಾರೀಕಿಗೆ ಸಾಯಂಕಾಲ ನಾವು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮತ್ತು ICU ರಿನೋವೇಷನನ್ನು ಮಾಡಿದ್ದೀವಿ. ಅದರ ಉದ್ಘಾಟನೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಮಾನ್ಯ ಶರಣ್ ಪ್ರಕಾಶ್ ಅವರು ಸಾಯಂಕಾಲ 5:30 ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬರೋರಿದ್ದಾರೆ. ನಮ್ಮ ಜಿಲ್ಲೆಯ ಅಲ್ಲಪ್ರಭು ಪಾಟೀಲ್ ಅವರು, ಮತ್ತಿಮೂಡ್ ಅವರು, ಅವಿನಾಶ್ ಯಾದವ್ ಅವರು, ಕನೀಸ್ ಫಾತಿಮಾ ಅವರು, ನಮ್ಮ ಸುನೀಲ್ ವಲ್ಲಾಪುರ್ ಅವರು, ಆಮೇಲೆ ನಮ್ಮ ಜಗದೀವ್ ಗುತ್ತೇದಾರ್ ಅವರು ಮತ್ತು ತಿಪ್ಪಣ್ಣ ಕಮಕ್ನವರು ಈ ಎಲ್ಲರೂ ಆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾರೆ. ಲೇಟರ್ 60s ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು. ಆದರೆ ಅಲ್ಲಿ 80% ಅಲ್ಲಿ ಸೇವೆ ಸಲ್ಲಿಸೋಂಥವ್ರು ನಮ್ಮ ಕಾಲೇಜಿನ ಪ್ರೊಫೆಸರ್ಸ್ ಎಲ್ಲರೂ, ಬಿಕಾಸ್ ನಮ್ಮ ಹಾಸ್ಪಿಟ್ಲ್ ಇರಲಿಲ್ಲ. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎಲ್ಲೆಲ್ಲಿದ್ದಾವ ಅಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದವ್ರ ಜೊತೆಗೆ ಟೈಪ್ ಮಾಡಿಕೊಂಡು ಮೊದಲಿನಿಂದ ಅನೇಕ ಕಡೆ, ಅದು ಬೆಳಗಾವಿ ತಗೋರಿ, ದಾವಣಗೆರೆ ತಗೋರಿ, ಅನೇಕ ಕಡೆ ಈ ರೀತಿಯ ಒಂದು ಪದ್ಧತಿ ಇತ್ತು. ಹೀಗಾಗಿ ಸುಮಾರು 150 ಜನ ನಮ್ಮ ಮೆಡಿಕಲ್ ಕಾಲೇಜಿನ ಸ್ಟಾಫ್ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ರು ಸುಮಾರು ವರ್ಷದಿಂದ. ಇದು 2004 ದೋ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ 89, ಆದರೆ 2003-4 ನೀವು ನಮ್ಮ ಮೇಲೆ ಅಂದಿನ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಯು ಶುಡ್ ನಾಟ್ ಡಿಪೆಂಡ್ ಆನ್ ಅಸ್, ಯು ಶುಡ್ ಹ್ಯಾವ್ ಇಂಡಿಪೆಂಡೆಂಟ್ ಹಾಸ್ಪಿಟಲ್ಸ್ ಅಂತ ಒಂದು ನಿರ್ಧಾರ ಕೈಗೊಂಡು ವಿ ವರ್ ಆಲ್ ಆ್ಯಕ್ಚುಲಿ ಅದು 2000 ಆದೇಶ ಬಂತು. ಬಟ್ ಕೆಲವು ಕಾರಣಾಂತರಗಳಿಂದ ನಾವು ಇನ್ನೂ ಸ್ವಲ್ಪ ಮುಂದುವರೆದು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡುವವರಿಗೆ ನಾವು ಅಲ್ಲೇ ಸೇವೆ ಸಲ್ಲಿಸಿದ್ದೀವಿ. ಸೊ ನಾನು ಏನು ಹೇಳಿಕೊಟ್ಟಿದ್ದೇನೆ ಅಂದರೆ MR ಮೆಡಿಕಲ್ ಕಾಲೇಜ್ ಆಗಲಿ, ಬಸವೇಶ್ವರ ಹಾಸ್ಪಿಟಲ್ ಆಗಲಿ, ಸರ್ ಸುಮಾರು ವರ್ಷದಿಂದ ಈ ಭಾಗಕ್ಕೆ ವಿ ಹ್ಯಾವ್ ಬೀನ್ ಗಿವಿಂಗ್ ಹೆಲ್ತ್ ಕೇರ್ ಮೆಡಿಕಲ್ ಫೆಸಿಲಿಟೀಸ್ ಸಿನ್ಸ್ ಅ ಲಾಂಗ್ ಟೈಮ್. ಆ್ಯಂಡ್ ಐ ನೀಡ್ ಟು ಸೇ, ನಾನು ಹೇಳಬೇಕಾಗತ್ತೆ 95% ನಮ್ಮ ಆಸ್ಪತ್ರೆ ಫ್ರೀ ಆಫ್ ಕಾಸ್ಟ್ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ. 95%. ಇತ್ತೀಚೆಗೆ ಜನರ ನಿರೀಕ್ಷೆ ಏನಿದೆ ಅಂದರೆ, ನೀವು ಟ್ರೀಟ್ಮೆಂಟ್ ಕೊಡ್ತೀರಿ, ಫ್ರೀ ಟ್ರೀಟ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೇರೆ ಕಡೆ ಸಿಗ್ತದ, ದುಡ್ಡು ತೊಗೊಳ್ರಿ, ಗಿವ್ ಬೆಟರ್ ಹೆಲ್ತ್ ಫೆಸಿಲಿಟೀಸ್. ಏನು ಸರ್, ದುಡ್ಡು ತೊಗೊಳ್ರಿ, ಗಿವ್ ಬೆಟರ್ ಹೆಲ್ತ್ ಫೆಸಿಲಿಟೀಸ್. ದಿಸ್ ಇಸ್ ದ ನೀಡ್ ಆಫ್ ದ ಅವರ್. ಆ ಕಾರಣಕ್ಕಾಗಿ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟನ್ನು, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಅದು ನನಗನ್ಸುತ್ತೆ ಟ್ರೌಮಾ ಆ್ಯಂಡ್ ಎಮರ್ಜೆನ್ಸಿ ಒಂದು ಆಸ್ಪತ್ರೆಯ ಮೂಗಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾವು ಅದನ್ನು ರಿನೋವೇಟ್ ಮಾಡಿದ್ದೀವಿ. ರಿನೋವೇಟ್ ಅಂದರೆ ಹೆಚ್ಚು ಎಲ್ಲ ಹೊಸದೇ ಮಾಡಿದ್ದೀವಿ. 32 ಬೆಡ್ಡಿನ ಎಮರ್ಜೆನ್ಸಿ ನಾವು ಎಮರ್ಜೆನ್ಸಿ ಮಾಡಿದ್ದೀವಿ. ಪ್ಲಸ್ ಇಟ್ ಆಲ್ಸೋ ಹ್ಯಾಸ್, ಅಂದರೆ ಅದರಲ್ಲಿ ಪಾರ್ಟ್ ಇದ್ದಾವೆ, ICUನೂ ಮಾಡಿದ್ದೀವಿ, ಎಮರ್ಜೆನ್ಸಿನೂ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಚಿಂಚೋಳಿ, ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಪಾಟೀಲ್, ಬಸವೇಶ್ವರ ಆಸ್ಪತ್ರೆಯ ಸಂಚಾಲಕರಾದ ಡಾಕ್ಟರ್
ಕಿರಣ್ ದೇಶ್ಮುಖ್, ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು, ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ರಾದ ಡಾಕ್ಟರ್ ಶರಣಗೌಡ ಪಾಟೀಲ್, ಉಪ ಡೀನ್ ಡಾಕ್ಟರ್ ವಿಎಸ್ ಕಪ್ಪಿಕೇರಿ, ಬಸವೇಶ್ವರ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ತೇಗ್ನೂರ್ ಮತ್ತು ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಉದಯ್ ಕುಮಾರ್ ಜೆ ಖಸರ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದ ರೈತರಿಗೆ ಕೂಡಲೇ ಎಕರೆಗೆ 20,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಅಂದರೆ ಅತಿವೃಷ್ಟಿ ಮಳೆಯಿಂದ ಹಾನಿಗೊಳಗಾದ ರೈತರಿಗೆ ಶೀಘ್ರವೇ ಪ್ರತಿ ಎಕರೆಗೆ 20,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪ್ರತಿ ಎಕರೆಗೆ 20,000 ರೂಪಾಯಿ ನೀಡಲೇಬೇಕು. ಅದಕ್ಕಾಗಿ ಹೋರಾಟ ನೀಡಲೇಬೇಕು. ಪ್ರತಿ ಎಕರೆಗೆ 20,000 ರೂಪಾಯಿ ಪರಿಹಾರ ದಿನ ರೈತರಿಗೆ ನೀಡಲೇಬೇಕು. ಬೇಕೇ ಬೇಕು. ಅಯ್ಯಯ್ಯೋ ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕ್ ಸಮಿತಿ ಮತ್ತು ವಿವಿಧ ರೈತರ ಮುಖಂಡರ ಎಲ್ಲಾ ಗೆಳೆಯರ ಬಳಗದ ಇವತ್ತು ನೇತೃತ್ವದಲ್ಲಿ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಹುದೊಡ್ಡ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಕೃಷಿ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ನಾವು ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶವೇನೆಂದರೆ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗಿದ್ದು, ಈ ಅತಿವೃಷ್ಟಿ ಮಳೆಯಿಂದ ರಾಜ್ಯದ ರೈತರು, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ರೈತರು ಇವತ್ತಿನದ ಅತಿವೃಷ್ಟಿ ಮಳೆಯಿಂದ ಮುಂಗಾರು ಬೆಳೆಗಳಾದಂಥ ತೊಗರಿ, ಉದ್ದು, ಹೆಸರು ಮತ್ತು ಎಳ್ಳು, ಸೂರ್ಯಪಾನ ಇನ್ನಿತರ ಬೆಳೆಗಳೇನದ ಸಂಪೂರ್ಣವಾಗಿ ಮಳೆ ನೀರಿಂದ ಆವರಿಸಿಕೊಂಡು ಇವತ್ತು ಕೊಳೆತೋಗೋ ಬೆಳೆ. ದಯಮಾಡಿ ರೈತರೇನದ ಇವತ್ತ ಸಾಲ ಸೂಲ ಮಾಡಿ ಬೀಜ ಮತ್ತು ಗೊಬ್ಬರ ಹಾಕಿದಂತ ಪರಿಸ್ಥಿತಿ ರೈತರು ಇವತ್ತೇನದ ಅದನ್ನು ಮುಟ್ಟಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೈತರಿಗೆ ಏನದ ಬೆಳೆ ಏನಿವತ್ತು ಹಾನಿ ಒಳದಂತ ರೈತರಿಗೆ ಪ್ರತಿ ಎಕರೆಗೆ 20,000 ರೂಪಾಯಿ ಪರಿಹಾರಧನ ನೀಡಿ ಅವರ ಬೆನ್ನಿಗೆ ಬೆಳಕಾಗಿ ನಿಲ್ಲಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರತಿಭಟನೆಯಲ್ಲಿ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಸಿರ್ನೂರ್, ರವಿ ವಂಟಿ, ವಿಠಲ್ ಕುಸಾಳೆ, ಉಮೇಶ್ ಸಿಂಗೆ, ಸೋಮಶೇಖರ್ ಗಡಿ ನಿಂಗಳಿ, ಗೋಪಾಲ್ ರಾವ್, ಸಚಿನ್ ಕುಮಾರ್, ಎಂಬಿ ಪಾಟೀಲ್, ಹನುಮಂತ್ ಇಂಜಿಹಳ್ಳಿ, ಅಶೋಕ್ ಬೀರ್ನಳ್ಳಿ, ವಿಠಲ್ ಬಿರಾದಾರ್, ಸುಧೀರ್ ನವನಹಳ್ಳಿ, ಮಾಂತಗೌಡ ಹೂಗಾರ್, ಮಂಜುನಾಥ್, ಲಕ್ಷ್ಮೀಕಾಂತ್ ಸಿಮನ್ರಾಜ್, ಹನುಮಂತ ಭಜಂತ್ರಿ, ಉದಯ್ ಕುಮಾರ್, ಶ್ರವಣ್ ಕುಮಾರ್, ಮಲ್ಲಿನಾಥ್ ಸೋಮ, ಭಾಗಮ್ಮ ಚೌಧರಿ, ಗೌಸ್ಮಿಯಾ, ರಜನಿಕಾಂತ್, ಆರಿಫ್, ಅಶೋಕ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಹ್ವಾನ ವಿರೋಧಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ರವರ ಆಹ್ವಾನ ವಿರೋಧಿಸಿ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆ ಮತ್ತು ಸಂಪ್ರದಾಯಗಳ ಸಂಘಟಿತ ಶಕ್ತಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡುವುದು ಬೇಡವೇ ಬೇಡ. ಬಾನು ಮುಷ್ತಾಕ್ ಅವರ ಕೈ ಬಿಡಿ. ಇವತ್ತಿನ ದಿವಸ ಕಲಬುರಗಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಗಳ ನೇತೃತ್ವದಲ್ಲಿ ಎಲ್ಲಾ ಸಂಘಟನೆಗಳ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ
ಏನು ನಮ್ಮ ಹಿಂದೂ ಧರ್ಮದ ಭಾವೈಕ್ಯತೆ ಸಾರುವಂತ ಅತಿ ದೊಡ್ಡ ಹಬ್ಬ ಅಂದ್ರೆ ದಸರಾ ಹಬ್ಬ ಅಂತೇಳಿ ನಾವು ಪವಿತ್ರ ಹಬ್ಬ ದಸರಾ ಹಬ್ಬ. ಇವತ್ತಿನ ದಿವಸ ರಾಜ್ಯ ಸರ್ಕಾರ ಏನು ಮೈಸೂರಿನಲ್ಲಿ ನಡೆಯುವಂತಹ ಚಾಮುಂಡೇಶ್ವರಿಯ ಭವ್ಯ ಮೂರ್ತಿ ಮೆರವಣಿಗೆಯಲ್ಲಿ ಅದು ಯಾವ ರೀತಿಯಪ್ಪ ಅಂದ್ರೆ ಇವತ್ತಿನ ದಿವಸ ಅವರು ಭಾನು ಮುಸ್ತಕ್ ಅವರು ಇವತ್ತಿನ ದಿವಸ ಪ್ರಶಸ್ತಿ ಪಡೆದಾರ. ಅದು ಎಲ್ಲರಿಗೂ ಖುಷಿಯಾದ ವಿಷಯ, ಇಡೀ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತ ವಿಷಯ. ಆದ್ರೆ ಇವತ್ತಿನ ದಿವಸ ಈ ವಿಷಯ ಬರೀ ಖುಷಿಯಾಗಿರ್ಬೇಕು ಅಷ್ಟೇ. ಅದು ಇವತ್ತಿನ ದಿವಸ ತಂದು ಮೈಸೂರು ದಸರಾ ಉದ್ಘಾಟನೆ ಮಾಡಕತ್ತಾರೆ ಇವತ್ತಿನ ದಿವಸ ಮುಖ್ಯಮಂತ್ರಿಗಳು. ಇವತ್ತಿನ ದಿವಸ ಎಲ್ಲಾ ಸಂಘಟನೆಗಳು ಉಗ್ರ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಆ ಒಂದು ಸಮುದಾಯದಲ್ಲಿ ಮೂರ್ತಿಗೆ ಪೂಜೆ ಮಾಡುವಂತ ಒಂದು ಅವಕಾಶ ಇಲ್ಲ. ಅವರಿಗೆ ಅವರೇ ಆದಂತಹ ಆಚಾರ ಪದ್ಧತಿ. ಈಗಾಗಲೇ ಅನೇಕ ಮುಸ್ಲಿಂ ಮುಖಂಡರು ಕೂಡ ಇದನ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿನ ಭಾನು ಮುಸ್ತಾಕ್ ಅವ್ರ ವಿರುದ್ಧ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಮೈಸೂರು ದಸರಾ ಉದ್ಘಾಟನೆ ಅವರನ್ನು ಕೈ ಬಿಡಬೇಕು. ಇಲ್ಲದೆ ಹೋದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕನ್ನಡ ಹಿಂದೂ ಪರ ಸಂಘಟನೆಗಳ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಮೈಸೂರು ಚಲೋ ಅಂತ ಒಂದು ಚಳವಳಿ ಮಾಡ್ಬೇಕಾಗ್ತದ. ಇದಕ್ಕ ತಕ್ಕ ಉತ್ತರವನ್ನ ನಾವು ಹಿಂದೂಗಳು ಕೊಡ್ಲಿಕ್ಕೆ ರೆಡಿಯಾಗಿ ನಿಂತೀವಿ. ಇದನ್ನ ಎದುರಿಸಕ್ಕೆ ಸಿದ್ದರಾಮಯ್ಯ ರೆಡಿ ಆಗಿರ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಸಂತೋಷ್ ಸೋನಾವಣೆ, ರಾಜು ವಾಘಮಾರೆ, ಶಂಕರ್ ಚೋಕಾ, ಚಿದಾನಂದ ಮಠಪತಿ, ಗುರು ಹಿರೇಮಠ್, ರಾಮ್ ಸೇನಾ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕೆಂಬಾವಿ, ಕೇದಾರ್ ಕಂತಿ, ಉದಯ್ ಕುಮಾರ್, ಹನುಮಂತ ಪೂಜಾರಿ, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಜಿಲ್ಲಾ ಸಂಯೋಜಕರಾದ ಶ್ರೀಕಾಂತ್ ಮೋದಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಹಬಾಜಾರ್ ಕಲಬುರಗಿಯಲ್ಲಿ ಎಸ್ಎಸ್ಕೆ ಸಮಾಜದ ಯುವಕ ಮಂಡಳಿಯ ವತಿಯಿಂದ ಗಣೇಶ ಉತ್ಸವದ ಅಂಗವಾಗಿ ಮಂಗಳವಾರ ಸಂಜೆ ಸಮಾಜದ ಮಹಿಳೆಯರಿಗಾಗಿ 1 ಮಿನಿಟ್ ಶೋ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಶಹಬಾಜಾರ್ ಬಡಾವಣೆಯಲ್ಲಿ ಇರುವ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಜಗದಂಬಾ ಮಂದಿರದಲ್ಲಿ ಎಸ್ಎಸ್ಕೆ ಸಮಾಜದ ಯುವಕ ಮಂಡಳಿಯ ವತಿಯಿಂದ ಗಣೇಶ ಉತ್ಸವದ ಅಂಗವಾಗಿ ದಿನಾಂಕ 2 ಸೆಪ್ಟೆಂಬರ್ 2025 ಮಂಗಳವಾರದಂದು ಸಂಜೆ 5 ಗಂಟೆಗೆ ಸಮಾಜದ ಮಹಿಳೆಯರಿಗಾಗಿ ಮಾತ್ರ 1 ಮಿನಿಟ್ ಶೋ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಲಲಿತಾ ಚೌಹಾಣ್, ಕಾರ್ಯದರ್ಶಿಗಳಾದ ಸುನಂದಾ ಶಿವಾಜಿ ಪವಾರ್, ಉಪಾಧ್ಯಕ್ಷರಾದ ಶರಿತಾ ಯಶವಂತರಾವ್ ಮೇಂಗ್ಜಿ, ಸಹ ಕಾರ್ಯದರ್ಶಿಗಳಾದ ಶೋಭಾ ಶ್ರೀರಾಮ್ ಪವಾರ್, ಖಜಾಂಚಿಗಳಾದ ವಿಜಯಲಕ್ಷ್ಮಿ ದೀಪಕ್ ಕಮಲಾಪುರ್ ಸೇರಿದಂತೆ ಎಲ್ಲಾ ಮಹಿಳಾ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು. ಯುವಕ ಮಂಡಳ ಹಾಗೂ ಮಹಿಳಾ ಮಂಡಳದ ವತಿಯಿಂದ ಸಮಾಜದ ಮಹಿಳೆಯರಿಗಾಗಿ ಈ 1 ಮಿನಿಟ್ ಶೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ 60 ರಿಂದ 70 ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್, ಉಪಾಧ್ಯಕ್ಷರಾದ ಡಾಕ್ಟರ್ ಯಶವಂತರಾವ್ ಮೇಂಗ್ಜಿ, ಕಾರ್ಯದರ್ಶಿಗಳಾದ ವಿಷ್ಣುಸಾ ಬಾರಡ್, ಸಹ ಕಾರ್ಯದರ್ಶಿಗಳಾದ ರಮಾಕಾಂತ್ ಚೌಹಾಣ್, ಖಜಾಂಚಿಗಳಾದ ನಾಗೇಶ್ ಚೂಡಾಮಣಿ, ಕಾರ್ಯಕಾರಿಣಿ ಸದಸ್ಯರಾದ ಕಿಶೋರ್ ಆರಾಧಿ, ನಾಗೇಂದ್ರ ಆರಾಧಿ, ರವೀಂದ್ರ ಕುಮಾರ್ ಮೇಂಗ್ಜಿ, ಯುವಕ ಮಂಡಳದ ಅಧ್ಯಕ್ಷರಾದ ಅನಿಲ್ ಅಂಬಾದಾಸ್ ಮಿಸ್ಕಿನ್, ಉಪಾಧ್ಯಕ್ಷರಾದ ದೀಪಕ್ ವೆಂಕಟಸಾ ಚೂಡಾಮಣಿ, ಕಾರ್ಯದರ್ಶಿಗಳಾದ ಯೋಗೇಶ್ ಸುಭಾಷ್ ಚೌಹಾಣ್, ಸಹ ಕಾರ್ಯದರ್ಶಿಗಳಾದ ರಾಜು ಎನ್ ಪವಾರ್, ಕೋಶಾಧ್ಯಕ್ಷರಾದ ವಿನಾಯಕ್ ಆರ್ ಚೂಡಾಮಣಿ ಸೇರಿದಂತೆ ಹಿರಿಯರು, ಮಹಿಳೆಯರು ಮತ್ತು ಹಿರಿಯರು ಉಪಸ್ಥಿತರಿದ್ದರು. गणपति जब आगमन हुआ एक भव्य रीति से हमारे शाहबाजार का पूरा रिकॉर्ड हो गया है. ऐसा पूरा लाइटिंग कहाँ पर भी नहीं था. इतना सुंदर रीति हमारे समाज के और हमारे युवा मंडल के जो जोशीले हैं पूरे जोश तरह से इतना सुंदर भव्य लाइटिंग करे, इसके लिए हम पूरे युवा मंडल को धन्यवाद देते हैं. वैसे ही पूरे कार्यक्रम स्टार्ट हो गए. फर्स्ट डांस हो गया. डांस में 25 से 30 बच्चे भाग लेकर बहुत ही सुंदर डांस करे. कला प्रेमी हो गए हमारे बच्चे, आजकल कला प्रेमी हो गए हैं, तो उनको हम प्रोत्साहन देना हमारा धर्म है. वैसे ही हर प्रोग्राम में आप लोग आगे आगे बढ़ना चाहिए. उसके बाद हो गया फैंसी ड्रेस. फैंसी ड्रेस में पूरे अपने अपने वेशभूषा से बच्चे आ गए थे, सुंदर वेशभूषा से. कोई डॉक्टर हो गया, कोई इंजीनियर हो गया, कोई वकील हो गया, कोई शंकर जी भगवान हो गया. मैं शंकर जी भगवान को देखी वहाँ पर. कोई कृष्ण हो गया था. वहाँ पर हम हमारी संस्कृति को नहीं भूले हैं. ये मुझे वहाँ पर देखने को मिला, क्योंकि हमारी संस्कृति, हमारी सभ्यता को उसमें दर्शाया गया. ये हमारे सनातन के प्रति बहुत ही एक हमारा एक स्वाभाविक हमारा एक कार्य है. क्योंकि माताएं आजकल तो आधुनिक युग की आधुनिक गीतों पर डांस करना, आधुनिक
ಮಹಾನಗರದಾದ್ಯಂತ 7 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಸಾರ್ವಜನಿಕ ಗಣೇಶ ಮಂಡಳಿಗಳ ಗಣೇಶ ಮೂರ್ತಿಗಳನ್ನು ಮಂಗಳವಾರ ಸಂಜೆ ಕಲಬುರಗಿ ನಗರದ ಶರಣಬಸವೇಶ್ವರ ಕೆರೆಯಲ್ಲಿ ಇರುವ ಅಪ್ಪ ಪುಷ್ಕರಣಿಯಲ್ಲಿ ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಯಿತು. ಭಾದ್ರಪದ ಮಾಸದ ಚೌತಿಯಂದು ಗಣೇಶನ ಜನನವಾಗುವಂತೆ ಭಾದ್ರಪದ ಮಾಸದ ಅಷ್ಟಮಿಯಂದು ಜೋಕುಮಾರ ಸ್ವಾಮಿಯ ಜನನವಾಗುತ್ತದೆ. ಗಣೇಶ ಶ್ರೀಮಂತರ ದೇವರು ಮತ್ತು ಜೋಕುಮಾರ ಬಡವರ ದೇವರು ಎಂದು ಕರೆಯಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಹಳ್ಳಿಗಾಡು ಪ್ರದೇಶದಲ್ಲಿ ಮಹಿಳೆಯರು ತಮ್ಮ ತಲೆಯ ಮೇಲೆ ಹೊತ್ತು ಜೋಕುಮಾರನನ್ನ ಪೂಜಿಸಿ ಮನೆ ಮನೆಗಳಿಗೆ ತೆರಳಿ ಧನಧಾನ್ಯಗಳನ್ನು ಸ್ವೀಕರಿಸುವ ಸಂಪ್ರದಾಯ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಭಾದ್ರಪದ ಮಾಸದ ಚತುರ್ಥಿಯಂದು ಗಣೇಶನ ಜನನ. ಇದೇ ಭಾದ್ರಪದ ಮಾಸದ ಅಷ್ಟಮಿಯಂದು ಜೋಕುಮಾರ ಸ್ವಾಮಿಯ ಜನನ. ಶ್ರೀಮಂತರ ದೇವರು ಗಣೇಶ, ಬಡವರ ದೇವರು ಜೋಕುಮಾರ ಸ್ವಾಮಿ ಎನ್ನುತ್ತಾರೆ. ಜೋಕುಮಾರ ಸ್ವಾಮಿ ಜೋಕ ಎಂಬ ಮುನಿ ಹಾಗೂ ಜ್ಯೇಷ್ಠಾದೇವಿ ಅಂದರೆ ಎಳೆಗೌರಿ ಮಗನೆಂದು ಹೇಳಲಾಗುತ್ತದೆ. ಜೋಕುಮಾರ ಸ್ವಾಮಿಯ ಆಯಸ್ಸು ಕೇವಲ 7 ದಿವಸಗಳು ಮಾತ್ರ. ಹುಟ್ಟಿನಿಂದಲೇ ಆತ ತನ್ನ ಕಾಮುಕ ಪ್ರವೃತ್ತಿಯಿಂದ ಉಡಾಳಗಿರಿಯಿಂದ ಊರವರಿಗೆಲ್ಲ ಹೊರೆಯಾಗಿ ಹೋಗುತ್ತಾನೆ. ಜೋಕುಮಾರ ಶಿವನ ಗಣಗಳಲ್ಲಿ ಇರುವ ಪ್ರಮುಖ. ಒಂದು ದಿನ ಶಿವ ಪಾರ್ವತಿಯರು ಗಣೇಶನನ್ನು ಭೂಲೋಕಕ್ಕೆ ಕಳಿಸುತ್ತಾರೆ. ಅಲ್ಲಿ ಜನರ ಜೀವನ, ಬೆಳೆ, ಮಳೆ, ಸಮೃದ್ಧಿಯನ್ನು ನೋಡಿ ವರದಿ ಮಾಡಲು ತಿಳಿಸುತ್ತಾರೆ. ಆದರೆ ಗಣೇಶ ಭೂಲೋಕಕ್ಕೆ ಬಂದಾಗ ಭಕ್ತರು ಆತನನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡು 9 ಹಾಗೂ 11 ದಿವಸದವರೆಗೆ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರ ಮಾಡಿ ಸಿಹಿ ತಿಂಡಿ ತಿನಿಸು ತಿನ್ನಿಸಿ ಅದ್ಧೂರಿಯಾದ ಮೆರವಣಿಗೆಯೊಂದಿಗೆ ಕಳಿಸಿಕೊಡುತ್ತಾರೆ. ಗಣೇಶ ಶಿವನಿಗೆ ವರದಿ ಮುಟ್ಟಿಸುತ್ತಾನೆ, ಭೂಲೋಕದಲ್ಲಿ ಎಲ್ಲರೂ ಆರಾಮವಾಗಿ ಖುಷಿಯಾಗಿದ್ದಾರೆ ಎಂದು. ನಂತರ ಶಿವಪಾರ್ವತಿಯರು ಜೋಕುಮಾರ ಸ್ವಾಮಿಯನ್ನು ಕಳಿಸುತ್ತಾರೆ. ನೀನು ಭೂಲೋಕಕ್ಕೆ ಹೋಗಿ ಜನಜೀವನ, ಮಳೆ ಬೆಳೆ ಹೇಗಿದೆ ಎಂದು ನೋಡಿ ವರದಿ ಮಾಡು ಎಂದು ಹೇಳುತ್ತಾರೆ. ಜೋಕುಮಾರ ಸ್ವಾಮಿ ಭೂಲೋಕಕ್ಕೆ ಬಂದು ನೋಡುತ್ತಾನೆ. ಇಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲವೂ ಬರಡು ಬರಡಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಬಡವರು ಬಡವರಾಗಿಯೇ ಇದ್ದಾರೆ. ಗ್ರಾಮದಲ್ಲಿ ಬಂದ ಜೋಕುಮಾರ ಸ್ವಾಮಿ ಎಲ್ಲಾ ತಳವರ್ಗದ ಸಮುದಾಯದ ಓಣಿಗಳಲ್ಲಿ ಸುತ್ತಾಡುತ್ತಾನೆ. ಆ ಎಲ್ಲಾ ಊರಿನ ಓಣಿಗಳಲ್ಲಿ ಬಡತನ, ಮಳೆ ಇಲ್ಲ, ಬೆಳೆ ಇಲ್ಲ, ಜನರು ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾಗುತ್ತದೆ. ಹೀಗೆ ಜೋಕುಮಾರ ಸ್ವಾಮಿ ಕುದುರೆ ಮೇಲೆ ಕುಳಿತುಕೊಂಡು ಭೂಲೋಕದ ಜಮೀನುಗಳಲ್ಲಿ ತಿರುಗಾಡುತ್ತಿರುತ್ತಾನೆ. ಭೂಮಿಯೆಲ್ಲ ಬರಡು ಬರಡಾಗಿದೆ.
ಆಗ ಜೋಕುಮಾರನಿಂದ ಈ ಪರಿಸ್ಥಿತಿ ನೋಡಲಾಗುವುದಿಲ್ಲ. ಆಗ ತನ್ನ ಮೇಲು ಅಂಗಿಯನ್ನು ತೆಗೆದು ಆಕಾಶದ ಕಡೆಗೆ ಬೀಸುತ್ತಾನೆ. ಆಗ ಮೋಡ ಮಳೆಯಾಗಿ ಸುರಿದು ಭೂಮಿಯೆಲ್ಲ ಹಚ್ಚು ಹಸಿರಾಗಿ ಬೆಳೆ ಹುಲುಸಾಗಿ ಬೆಳೆದು ಭೂಲೋಕ ಸಮೃದ್ಧಿಯಾಗುತ್ತದೆ. ಮುಂಗಾರು ಮಳೆ ಬಂದು ಮುಂಗಾರು ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಈ ವರದಿಯನ್ನು ಜೋಕುಮಾರ ಸ್ವಾಮಿ ಕೈಲಾಸಕ್ಕೆ ಹೋಗಿ ಶಿವನಿಗೆ ಹೇಳುತ್ತಾನೆ. ಬಡವರು ಕಷ್ಟದಲ್ಲಿದ್ದಾರೆ, ಮಳೆ ಬಾರದೆ ಬೆಳೆಗಳು ಬೆಳೆಯದೆ ಕಷ್ಟದಲ್ಲಿದ್ದಾರೆ ಎಂದು ವರದಿ ಮುಟ್ಟಿಸುತ್ತಾನೆ. ಜೋಕುಮಾರ ಸ್ವಾಮಿಯ ಆಯಸ್ಸು 7 ದಿವಸಗಳು ಆದರೂ 7 ಅವತಾರ ಪಡೆದು ಭೂಲೋಕದಲ್ಲಿ ಸ್ತ್ರೀಯರನ್ನು ಮೋಹಿಸುತ್ತಾನೆ. ಒಮ್ಮೆ ಊರ ಹಳ್ಳದ ಕಡೆ ಹೋಗುತ್ತಿರುವಾಗ ಜೋಕುಮಾರ ಹಳ್ಳದಲ್ಲಿ ಬಟ್ಟೆ ಒಗೆಯುತ್ತಿರುವ ಯುವತಿಯನ್ನ ಮೋಹಿಸುತ್ತಾನೆ. ಪರಸ್ಪರ ಇಬ್ಬರು ಮೋಹಿತರಾಗಿರುವುದನ್ನ ಕಂಡು ಯುವತಿಯ ತಂದೆ ಜೋಕುಮಾರ ಸ್ವಾಮಿಯ ತಲೆ ಕತ್ತರಿಸಿ ನದಿಯಲ್ಲಿ ಬಿಸಾಡುತ್ತಾನೆ. ಆ ತಲೆಯು ನದಿ ದಂಡೆಯಲ್ಲಿ ಮೀನು ಹಿಡಿಯಲು ಬಂದ ಒಬ್ಬ ಬೆಸ್ತನಿಗೆ ಸಿಗುತ್ತದೆ. ತಮ್ಮ ಬೆಳೆಯನ್ನು ರಕ್ಷಿಸಿ ತಮ್ಮ ಬದುಕಿಗೆ ಆಧಾರವಾದ ಜೋಕುಮಾರ ಸ್ವಾಮಿಯ ತಲೆಯನ್ನು ಊರಿಗೆ ತಂದು ಊರವರೆಲ್ಲ ಸೇರಿ ಜೋಕುಮಾರನಿಗೆ ಪೂಜೆ ಸಲ್ಲಿಸುತ್ತಾರೆ ಎಂದು ಕಥೆಯಲ್ಲಿ ಹೇಳಲಾಗುತ್ತದೆ. ಈ ಜೋಕುಮಾರನನ್ನು ಪೂಜಿಸುವ ಪದ್ಧತಿ ಇಂದಿಗೂ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿಯೂ ನಡೆದುಕೊಂಡು ಬರುತ್ತಿದೆ. ಗ್ರಾಮದಲ್ಲಿ ತಳವಾರ, ಬೆಸ್ತ, ಕಬ್ಬಲಿಗ, ಅಂಬಿಗ, ಗಂಗಾ ಮತಸ್ಥ ಸಮುದಾಯದವರು ಭಾದ್ರಪದ ಮಾಸದ ಅಷ್ಟಮಿಯಂದು ಹುತ್ತಿನ ಮಣ್ಣು ಮತ್ತು ಎಣ್ಣೆಯಿಂದ ಕುಂಬಾರನ ಹತ್ತಿರ ಜೋಕುಮಾರ ಸ್ವಾಮಿಯ ಮೂರ್ತಿ ಮಾಡಿಸಿಕೊಂಡು ಬಂದು ಮೂರ್ತಿಯನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು 7 ದಿವಸಗಳವರೆಗೆ ಗ್ರಾಮದ ಮನೆಗಳಿಗೂ ತಿರುಗಿ ಜೋಕುಮಾರನ ಜೀವಿತ ಹಾಗೂ ಅವನ ಉಡಾಳಗಿರಿಗೆ ಸಂಬಂಧಿಸಿದ ಹಾಡುಗಳನ್ನು ತಳವಾರ ಮಹಿಳೆಯರು ಹಾಡುತ್ತಾರೆ. ಪ್ರತಿ ಮನೆಯವರು ಜೋಕುಮಾರ ಸ್ವಾಮಿಯನ್ನು ಪೂಜಿಸಿ ಮರದ ತುಂಬಾ ಧನಧಾನ್ಯ ಕೊಟ್ಟು ಕಳುಹಿಸುತ್ತಾರೆ. ಈ ರೀತಿ ಧನಧಾನ್ಯ ದಾನದಿಂದ ತಮ್ಮ ಮನೆ ಜಮೀನಿನಲ್ಲಿ ಬೆಳೆ ಸಮೃದ್ಧಿಯಾಗಿ ಬೆಳೆದು ಮನೆಯಲ್ಲಿ ಸಮೃದ್ಧಿ ತುಂಬುತ್ತದೆ ಎಂದು ಪ್ರತಿಯೊಬ್ಬ ಗ್ರಾಮಸ್ಥರ ನಂಬಿಕೆಯಾಗಿದೆ. ಮಕ್ಕಳಾಗದ ಮಹಿಳೆಯರು ಜೋಕುಮಾರನನ್ನು ಭಯಭಕ್ತಿಯಿಂದ ಪೂಜಿಸಿದರೆ ತಮಗೆ ಮಕ್ಕಳಾಗುತ್ತವೆ ಎಂದು ನಂಬುತ್ತಾರೆ. ಜೋಕುಮಾರ ಸ್ವಾಮಿ ಹುಟ್ಟಿದ 7 ದಿವಸಗಳವರೆಗೆ ಮನೆಗೆ ತಿರುಗಿ ಮನೆಯ ಕಟ್ಟೆ ಜೊಗಲಿಯ ಮೇಲೆ ಕುಳಿತುಕೊಂಡು ಅಡ್ಡಡ್ಡ ಮಳೆಯಾಗಿ ಗೊಡ್ಡೆಮ್ಮೆ ಹೈನಾಗಿ ಎಂದು ಹಾಡು ಹಾಡುತ್ತಾ ಆ ಮನೆಯವರು ಕೊಟ್ಟ ಧನಧಾನ್ಯದಲ್ಲಿ 5-6 ಕಾಳು ಹಾಗೂ ಬೇವಿನ ಎಲೆ ಹಿಂತಿರುಗಿ ಅವರ ಮರದಲ್ಲಿ ಹಾಕಿ ಆ ಕಾಳುಗಳನ್ನು ಹಾಗೂ ಬೇವಿನ ಎಲೆಗಳನ್ನು ತಮ್ಮ ಮನೆಯಲ್ಲಿ ಇರುವ ಧಾನ್ಯದ ಕಣಜಗಳಲ್ಲಿ ಚೀಲಗಳಲ್ಲಿ ಹಾಕಿದರೆ ಧಾನ್ಯ ಸಮೃದ್ಧಿಯಾಗುತ್ತದೆ, ಜಮೀನುಗಳಲ್ಲಿ ಬೆಳೆ ಹುಲುಸಾಗಿ ಬೆಳೆಯುತ್ತದೆ ಹಾಗೂ ಜಮೀನುಗಳ ಫಸಲುಗಳಿಗೆ ಹುಳು ಆಗುವುದಿಲ್ಲ ಎಂದು ರೈತರ ನಂಬಿಕೆಯಾಗಿದೆ. ಜೋಕುಮಾರ ಸ್ವಾಮಿಯ ಪೂಜೆಯಿಂದ ಸಮೃದ್ಧವಾಗಿ ಮಳೆ ಬಂದು ಮುಂಗಾರು ಬೆಳೆ ಹುಲುಸಾಗಿ ಬೆಳೆಯುತ್ತದೆ ಎಂದು ರೈತರಲ್ಲಿ ನಂಬಿಕೆ ಇರುವುದರಿಂದ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಹಳ್ಳಿಗಳಲ್ಲಿ ಈ ಜೋಕುಮಾರ ಸ್ವಾಮಿಯನ್ನು ಭಯ ಭಕ್ತಿಯಿಂದ ಪೂಜಿಸುತ್ತಾರೆ. ಅದು ವಿಶೇಷವಾಗಿ ಗಂಗಾ ಮತಸ್ಥರು ವಿಶಿಷ್ಟವಾಗಿ ಪೂಜಿಸಿ ಈ ಜೋಕುಮಾರ ಸ್ವಾಮಿಯ ಪೂಜೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿರುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಗಂಗಾ ಮತಸ್ಥರು ಯಾವ ರೀತಿ ಗಣೇಶ ಉತ್ಸವವನ್ನ ಅದ್ಧೂರಿಯಾಗಿ ಆಚರಿಸುತ್ತಾರೋ ಅದೇ ರೀತಿ ಈ ಜೋಕುಮಾರ ಸ್ವಾಮಿಯ ಹಬ್ಬವನ್ನು ಕೂಡ ಅದ್ಧೂರಿಯಾಗಿ ಪ್ರತಿ ಹಳ್ಳಿಗಳಲ್ಲಿ ಆಚರಿಸುತ್ತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.